ಅರುಣ್, ನಮಗೆಲ್ಲ ಸಮಸ್ಯೆ ಆಗಿದೆ, ನಾವು ಮಾತಾಡೋಕ್ಕಾಗ್ತಿಲ್ಲ, ನೀನು ಮಾತಾಡಿ. 200 ಹೀರೋ 10 ವರ್ಷದಿಂದ ಎಲ್ಲೋದ್ರು ಸರ್, ಏನು ಮಾಡ್ತಿದ್ದಾರೆ, ಯಾಕೆ ಅಭ್ಯಾಸ ಸರ್? ಇದಕ್ಕೆ ಇದು ನನ್ನ ಒಬ್ಬನ ಕೊರಗಲ್ಲ ಸರ್. ಆಕ್ಚುಲಿ ಎಷ್ಟು ದಿನ ಅಂತ ಮುಚ್ಚಿಟ್ಕೊಂಡು, ಆಮೇಲೆ ನಾವೆಲ್ಲೇನು ಕ್ರೈಮ್ ಮಾಡಿಲ್ಲ. 3 ಜನರೇಷನ್ನ ಒಂದು ಸಿನಿಮಾ ಹಾಳು ಮಾಡೋದು. ಒಬ್ಬ ಹೀರೋ ಬ್ರಾಂಡ್ ಆಗೋದ್ರಿಂದ ಸಿಕ್ಕಾಬಡೆ ಸರ್ಕಸ್ ಇರುತ್ತೆ, ಸಿಕ್ಕಾಬಡೆ ಸ್ಟ್ರಗ್ಲಿಂಗ್ ಇರುತ್ತೆ. ಅದು ಹೀರೋಗೆ ಮಾತ್ರನೇ ಗೊತ್ತಿದೆ. ಆವೇಶಂ ಬಜೆಟ್ ಎಷ್ಟು ಗೊತ್ತಾ, ಅವ್ರು ಯಾರು ಗೊತ್ತಾ, ಪ್ರೊಡಕ್ಷನ್ ಹೌಸ್ ಏನು ಗೊತ್ತಾ ನಿಮಗೆ? ನೀವು ಟ್ರೋಲ್ ಮಾಡಿದ್ರಲ್ಲ, ಅದೆಲ್ಲ ಯಾರು ಸೊತ್ತು? ನೀವು ಕಾಮಿಡಿ ಬಿಟ್ ಹಾಕ್ತಲ್ಲ, ಅದು ಯಾರು ಸೊತ್ತದು? ಸಿನಿಮಾದವ್ರದೇ. ನಿಮಗೆ ಮೇಕಿಂಗ್ ಬಗ್ಗೆನೇ ನೀವು ತಿಳ್ಕೊಂಡಿರಲ್ಲ, ಸುಮ್ಮನೆ ಯಾವುದೋ ಸಿನಿಮಾ ಮಾಡ್ಬಿಡ್ತೀರಿ. ಒಂದು ಕೆಟ್ಟ ಸಿನಿಮಾಗೂ ನಾನು ಥಿಯೇಟರ್ ನಡೆಸಿದ್ದೀನಿ, ಒಂದು ಕೆಟ್ಟ ಸಿನಿಮಾಗೂ ಆಡಿಯನ್ಸ್ ಇದ್ದಾರೆ ಸರ್. ಅರುಣ್, ನೀನು ಸಿನಿಮಾ ಮಾಡೋಂತ ಯಾರು ಹೇಳಿದ್ದಾರೆ? ಕರೆಕ್ಟ್, ತಪ್ಪಿಲ್ಲ ಸರಿ. ಒಂದು ಸಣ್ಣ ಕುಟ್ಟಿ ಕತೆ ಹೇಳ್ತೀನಿ ನಿಮಗೆ. ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ, ನನ್ನಂತವನು 300 ಸಿನಿಮಾ ಮಾಡಿದ್ರೆ ಮಾತ್ರ ನೀವು ಬದುಕ್ತೀರ. ನಮ್ಮ ಜೊತೆ ಇದ್ದಾರೆ, ಅವ್ರು ಬೇರೆ ಯಾರು ಅಲ್ಲ. ರೀಸೆಂಟಾಗೆ ಒಂದು ಸಿನಿಮಾ ಬಂತು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ. ಆ ಸಿನಿಮಾದ ನಿರ್ದೇಶಕ ಅರುಣ್. ಅವ್ರ ಜೊತೆ ಒಂದಿಷ್ಟು ಮಾತಾಡೋಣ. ಎಸ್ ಅರುಣ, ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವಿಜಯ್ ಸರ್, ನನಗೆ ಕರೆಸಿದ್ದಕ್ಕೆ. ಎಸ್ಪೆಷಲಿ ಕನ್ನಡ ಟಿ ವಿಗೆ, ಕರ್ನಾಟಕ ಟಿ ವಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸರ್. ನೀವು ಸಿನಿಮಾ ಮಾಡಿದ್ರಿ, ವಿದ್ಯಾರ್ಥಿ ಸಾಕಷ್ಟು ಸಿನಿಮಾ ಬಿಫೋರ್ ಮುಂಚೆ ಟ್ರೈಲರ್ ಆಗಿರ್ಬೋದು, ಪೋಸ್ಟರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಒಂದಿಷ್ಟು ಸೌಂಡ್ ಮಾಡ್ತು. ಥಿಯೇಟ್ರಿಗೆ ಬಂದರೆ ಆ ಸೌಂಡೇ ಲೆಸ್ ಆಗೋಯ್ತು. ಸೊ ನೀವೆಲ್ಲೋ ಒಂದು ಕಡೆಗೆ ಸ್ಟೇಟ್ಮೆಂಟ್ ಕೊಡ್ತಾ ಹೋದ್ರಿ ಬೇಸರದಿಂದ, ಸರ್ ನಾನು ಇನ್ನು ಮುಂದೆ ಸಿನಿಮಾ ಮಾಡಲ್ಲ ಸರ್. ಯಾಕೆ ಆ ಬೇಸರ ಸರ್? ಇದಕ್ಕೆ ಇದು ನನ್ನ ಒಬ್ಬನ ಕೊರಗಲ್ಲ ಸರ್. ಆ್ಯಕ್ಚುಲಿ ಇಲ್ಲಿವರೆಗೂ ಇವತ್ತಿನ ಡೇಟ್ವರೆಗೂ, ನಾವು ಇಂಟರ್ವ್ಯೂ ಮಾಡೋ ಡೇಟ್ವರೆಗೂ 140 ಸಿನಿಮಾ ರಿಲೀಸ್ ಆಗಿದೆ ಸರ್. ಓಕೆ. 140 ಸಿನಿಮಾದಲ್ಲಿ ನೀವು ಇಂಡಿವಿಜುವಲ್ ಪ್ರತಿ ಡೈರೆಕ್ಟರ್ನ ಇಂಟರ್ವ್ಯೂ ಮಾಡಿ ಅಥವಾ ಫೋನ್ ಮಾಡಿ ಕೇಳಿದ್ರು ಸೇಮ್ ನಾನು ಏನು ಮಾತಾಡಿದ್ದೀನಲ್ಲ ಸರ್, ಅದರಲ್ಲಿ 5-6 ಡೈರೆಕ್ಟರ್ಸ್ ಬಿಟ್ಟು ಸೇಮ್ ವಾಯ್ಸ್ ಬರುತ್ತೆ, ಸೇಮ್ ಪ್ರೊಡ್ಯೂಸರ್ದು ಸೇಮ್ ರಿಪ್ಲೈ ಬರುತ್ತೆ ಸರ್. ಓಕೆ. ಅವ್ರು ಯಾರು ಮಾತಾಡೋದಕ್ಕೆ ಆಗದೆ ನನ್ನ ವಾಯ್ಸನ್ನೇ ಅವ್ರ ವಾಯ್ಸ್ ಅಂದ್ಕೊಂಡು ಮಾತಾಡಿ. ಇವಾಗ ಆ ಇಂಟರ್ವ್ಯೂ ಆದಮೇಲೆ ಮೋರ್ ದೆನ್ ನನಗೆ 18-20 ಹೀರೋಗಳು ಕಾಲ್ ಮಾಡಿದ್ದಾರೆ. ದೇ ಆರ್ ಹೀರೋ, ಕೋಟ್ಯಾಂತರ ರೂಪಾಯಿ ಮನೆಯಿಂದ ತಂದು ಲೈಫ್ ಟೈಮ್ ದುಡಿದು ತಂದು ಹಾಕಿ, ಅವರೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂಥದ್ದು, ಅವರೇ ಇನ್ವೆಸ್ಟ್ಮೆಂಟ್ ಆಗಿರೋದು, ಅವರೇ ಪಾರ್ಟ್ ಆಫ್ ದ ಪ್ರೊಡ್ಯೂಸರ್ ಆಗಿರೋದು, ಅವರೇ ಡೈರೆಕ್ಟರ್ ಆಗಿರೋ ಸಿನಿಮಾಗಳು. ಅರುಣ್, ನಮಗೆಲ್ಲ ಸಮಸ್ಯೆ ಆಗಿದೆ, ನಾವು ಮಾತಾಡೋಕ್ಕಾಗ್ತಿಲ್ಲ, ನೀನು ಮಾತಾಡಿದ್ಯಾ, ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ನಾನು ವಿಡಿಯೋ ಇಟ್ಕೊಂಡು ಎಷ್ಟೋ ಡೈರೆಕ್ಟ್ರುಗಳು ದಿಸ್ ಇಸ್ ಮೈ ವಾಯ್ಸ್, ನಾನು ಹೇಳಬೇಕು ಅಂತಿದ್ದೆ, ನನಗೆ ಹೇಳೋಕ್ಕಾಗಿಲ್ಲ, ಆ ಶಕ್ತಿ ಇಲ್ಲ, ನೀನು ಹೇಳಿದ್ಯಾ ಅಂತೆ. ನೀವು ನಂಬಲ್ಲ, ನನಗೆ ಈ ಇಂಟರ್ವ್ಯೂಗೆ ಬರ್ತಾ ಇವತ್ತು ಬೆಳಿಗ್ಗೆ ಒಬ್ಬ ಪ್ರೊಡ್ಯೂಸರ್ ಕಾಲ್ ಮಾಡಿದರು. ವಾಟ್ ಇಸ್ ದ ಸಿಚುವೇಶನ್, ಇಲ್ಲಿ ಬಿಟ್ಟು ಬೇರೆ ಏನಾದ್ರು ಮಾಡಬಹುದಾ, ಆಪ್ಷನ್ ಇದೆಯಾ, ಬನ್ನಿ ಮೀಟ್ ಮಾಡೋಣ ಅಂತ. ಸಿನಿಮಾ ಬಿಟ್ಟು ಬೇರೆ ಏನಾದ್ರು ಮಾಡ್ತೀರಾ, ಐ ಕ್ಯಾನ್ ಹೆಲ್ಪ್ ಯು ಅಂತ. ಅಂದರೆ ಅವ್ರೇನು ಹೇಳಿದ್ರು, ಸರ್ ಇಲ್ಲ ಸಿನಿಮಾ ಬಿಟ್ಟು ಬೇರೆ ಮಾಡಲೇಬೇಕು ಹೊಟ್ಟೆ ಪಾಡಿಗೆ, ಬಟ್ ನಾನು ಸಿನಿಮಾ ಮಾಡಿ ಕಳ್ಕೊಂಡು ಬೇರೆ ಏನಾದ್ರು ಮಾಡ್ತೀನ, ಬನ್ನಿ ನನ್ನೊಟ್ಟಿಗೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ರು ಸರ್. ನಂದು ರಿಯಲ್ ಎಸ್ಟೇಟ್ ಇದೆ, ಇನ್ನೇನೋ ಬಿಸ್ನೆಸ್ ಇದೆ, ನೀವು ಟ್ರಸ್ಟ್ ಅಂತ ಅನ್ನಿಸ್ತೀರಾ, ಬನ್ನಿ ನನ್ನ ಜೊ ವರ್ಕ್ ಮಾಡಿ, ನಿಮ್ಗೇನು ಬೇಕು ಅದನ್ನ ಗುರುತಿಸಿದ್ದಾರೆ ಸರ್. ಇದು ಸೊ ಮೇಜರ್ಲಿ ಸಿನಿಮಾ ಮಾಡೋದು ತಪ್ಪು ಅಂತ ನಾನು ಎಲ್ಲೂ ಹೇಳ್ತಿಲ್ಲ, ಮತ್ತು ಅದನ್ನು ಡಿಮೋಟಿವೇಟ್ ಯಾರಿಗೂ ನಾನು ಮಾಡ್ತಿಲ್ಲ, ಮತ್ತು ನಾನು ಮಾಡೋದು ಇಲ್ಲ ಸರ್. ಇಲ್ಲಿ ಏನಂದರೆ ವರ್ಷಕ್ಕೆ ಒಂದು 300 ಸಿನಿಮಾ ಬರುತ್ತೆ ಸರ್. ಇಲ್ಲಿಗೆ 140, 300, 250-300 ಸಿನಿಮಾ ಪ್ರತಿ ಇಯರು ಬರುತ್ತೆ ಸರ್. ನಾನು ಇದರಲ್ಲಿ 10 ಸಿನಿಮಾ ಇದೆ ಸರ್, 10 ಟಾಪ್ ಹೀರೋಗಳು ಸಿನಿಮಾ ಇರುತ್ತೆ. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಸರ್. ದೇ ಆರ್ ಆಲ್ರೆಡಿ ಫಿಕ್ಸ್ಡ್ ಬಿಸ್ನೆಸ್ ಅಂತ ಇರುತ್ತೆ, ಫಿಕ್ಸ್ಡ್ ಆಡಿಯನ್ಸ್ ಅಂತ ಇರುತ್ತೆ. ಆ ಸಿನಿಮಾಗಳೇನಂದರೆ ಅದು ಸೋಮವಾರದ ಮೇಲೆ ಚೆನ್ನಾಗಿದ್ರೆ ಮಾತ್ರನೇ ರೆವಿನ್ಯೂ ಬರುತ್ತೆ. ಹೌದು, ಸೋಮವಾರದ ಮೇಲೆ. ಶುಕ್ರವಾರ, ಶನಿವಾರ, ಭಾನುವಾರ ಏನೂ ರಿಸಲ್ಟ್ ಅಲ್ಲ ಅದು. ಹೀರೋಗಳದ್ದು ಯಾವ್ದು ಸರ್, ಸೋಮವಾರದಿಂದ ಗುರುವಾರ, ನೆಕ್ಸ್ಟ್ ಗುರುವಾರಕ್ಕೆ ಹೆಂಗೆ ಇರುತ್ತೆ ಥಿಯೇಟ್ರಲ್ಲಿ 80-90% ಕಲೆಕ್ಷನ್ ಇದ್ದರೆ ಮಾತ್ರನೇ ಪ್ರೊಡ್ಯೂಸರ್ಗೆ ಅಮೌಂಟ್ ಹೋಗುತ್ತೆ. ಅದರ್ವೈಸ್ ನೋ. ಇಟ್ಸ್ ಕ್ಲಿಯರ್. ಆಸ್ ಅ ಬಿಸ್ನೆಸ್, ಆಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿರೋದು ಇದನ್ನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಸರ್. ಇಲ್ಲಿ ನಾನು ಹೇಳ್ತಿರೋದು ಈ 10 ಸಿನಿಮಾ ಬಿಟ್ಟರೆ 290 ಸಿನಿಮಾಗಳಿದೆಯಲ್ಲ ಸರ್. 290 ಸಿನಿಮಾಗಳಲ್ಲಿ ಮಿನಿಮಮ್ 200 ಹೀರೋ, ಹೊಸ 150-200 ಹೀರೋಗಳು ಲಾಂಚ್ ಆಗ್ತಾರೆ. ಆ 200 ಹೀರೋ 10 ವರ್ಷದಿಂದ ಎಲ್ಲೋದ್ರು ಸರ್, ಏನು ಮಾಡ್ತಿದ್ದಾರೆ? ಅಷ್ಟೊಂದು ಸಿನಿಮಾಗಳು. ಅಂದರೆ ಇಲ್ಲಿ ನಾನು ಒಳಗಡೆ ಹೊಸೊಬ್ಬರಿಗೆ ಎಂಕರೇಜ್ಮೆಂಟ್ ಮಾಡ್ತೀವಿ ಅಂತಿದೆ. ಅದಿಲ್ಲ ಸರ್. ಆ್ಯಕ್ಚುಲಿ ಸುಮ್ಮನೆ ಮಾತಾಡ್ತೀವಿ, ಇಂಟರ್ವ್ಯೂಗಳಲ್ಲಿ ಮಾತಾಡ್ತಿದ್ದೀವಿ, ಪೇಪರ್ಸಲ್ಲಿ ಮಾತಾಡ್ತಿದ್ದೀವಿ. ಯಾರಾದರೂ ನಾವು ಹೋದಿ ಬೊಕ್ಕೆ ಕೊಟ್ಟಾಗ ಆಮ್ ದೇರ್, ಸುಮ್ಮನೆ ಹೆಗ್ಲ ಮೇಲೆ ಕೈ ಹಾಕೋದಕ್ಕೆ, ಮೀಡಿಯಾ ನ್ಯೂಸ್ ಮಾಡೋದಕ್ಕೆ ಇರುತ್ತೆ. ಆದರೆ ಪ್ರಾಕ್ಟಿಕಲಿಟಿಗೆ ಇಲ್ಲ ಸರ್. ಇದನ್ನು ಕಷ್ಟ ನೀವು
ಪ್ರತಿ ವೀಕು ಸಿನಿಮಾ ಮಾಡಿದ ಆ ಹೀರೋ ಕೇಳಿ ಸರ್ ಹೇಳ್ತಾರೆ, ಆ ಡೈರೆಕ್ಟರ್ನ ಕೇಳಿ ಹೇಳ್ತಾರೆ, ಆ ಪ್ರೊಡ್ಯೂಸರ್ನ ಕೇಳಿ, ಇಂಡಸ್ಟ್ರಿ ಹೇಗೆ ಸಪೋರ್ಟ್ ಮಾಡ್ತು ಅಂತ ನೀವು ಇಂಡಿವಿಜುವಲ್ ಕೇಳಿ ಸರ್. ಖಂಡಿತ ಅದು ನಮ್ಮ ಹತ್ರ ಭಾಳಷ್ಟು ಹೇಳ್ಕೊಳ್ತಾರೆ. ನಿಮ್ಗೆ 100, ಯಾಕೆಂದರೆ ನಿಮ್ಗೆ ಆಲ್ಮೋಸ್ಟ್ ವೆರಿ ಸೀನಿಯರ್ ರಿಪೋರ್ಟ್ರು, ನಿಮ್ಗೆ ತುಂಬ ನಿಮ್ಗೆ ಆಲ್ಮೋಸ್ಟ್ ಕಳೆದ 15 ವರ್ಷದಿಂದ ನಿಮಗೆ ಒಡನಾಟ ಇರೋದ್ರಿಂದ ನಿಮ್ಗೆ ಡೆಫಿನೆಟ್ ಆಗಿ ಆಫ್ ದ ಸ್ಕ್ರೀನ್ ಡೆಫಿನೆಟ್ ಹೇಳ್ಕೊಂಡಿರ್ತೀರಾ. ನಿಮ್ಗೆ ಹೇಳಕ್ ಕೆಲವು ಸರಿ ಹೇಳಕ್ಕಾಗದಿರೋ ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ. ಹೌದು ಹೌದು. ಎಷ್ಟು ದಿನ ಅಂತ ನಾವು ಮುಚ್ಚಿಟ್ಕೊಳೋದು, ಎಷ್ಟು ದಿನ ಅಂತ ಮುಚ್ಚಿಟ್ಕೊಂಡು, ಆಮೇಲೆ ನಾವೆಲ್ಲೇನು ಕ್ರೈಮ್ ಮಾಡಿಲ್ಲ, ಅಲ್ಲಿ ನಾವು ಎಜುಕೇಟ್ ಮಾಡ್ತಿದ್ದೀವಿ. ಸೊ ನಾಳೆ ಈಗ ಎಕ್ಸಾಂಪಲ್ ಸಾಲ ಸೂಲ ಮಾಡಿ ಬಂದಿರೋ ಪ್ರೊಡ್ಯೂಸರು ಈಗ ದುಡ್ಡು ಇರೋದು 50 ಕೋಟಿ 100 ಕೋಟಿ 2 ಕೋಟಿ 3 ಕೋಟಿ ಹೋದರೆ ತಡ್ಕೊತಾರೆ ಸರ್. ಲೈಫ್ ಟೈಮಲ್ಲೇ 2 ಕೋಟಿ ದುಡ್ಡು ಸಿನಿಮಾ ಮಾಡಬೇಕು ಅಂತ ಡ್ರೀಮಿಗೆ ಬಂದರೆ ಆ ದುಡ್ಡು ಹೋದರೆ ಅವ್ರದ್ದು 3 ಜನರೇಷನ್ ಲೈಫ್ ಹಾಳಾಗುತ್ತೆ ಸರ್. ಒಂದು ಅವ್ರನ್ನ ನಂಬಿರೋ ಪೇರೆಂಟ್ಸ್, ಕರೆಕ್ಟ್, ಅವ್ರ ಲೈಫು, ಅವ್ರು ನಂಬಿರೋ ಒಂದು ಫ್ಯಾಮಿಲಿ ಇರುತ್ತಲ್ಲ ಸರ್, ಹೆಂಡತಿ ಮಕ್ಕಳು, ಅವ್ರ ಲೈಫು ಹಾಳಾಗ್ಬಿಡುತ್ತೆ, ಫ್ಯೂಚರ್ ಹಾಳಾಗ್ಬಿಡುತ್ತೆ. ಅಂದರೆ 3 ಜನ್ರೇಷನ್ನ ಒಂದು ಸಿನಿಮಾ ಹಾಳು ಮಾಡುತ್ತೆ. ಅವಾಗ ಮಾಡಬೇಕಾ ನಾವು? ಅಲ್ಲ, ಇದನ್ನು ನೀವು ಯಾರ ಮೇಲೆ ಬ್ಲೇಮ್ ಮಾಡ್ತೀರಾ ಅಂತ? ಜನ ಬರಲಿಲ್ಲ ಅಂತನೋ ಅಥವಾ ಥಿಯೇಟರ್ನವರು ಅಥವಾ ಇಂಡಸ್ಟ್ರಿ ಸಪೋರ್ಟ್ ಮಾಡಲಿಲ್ಲ ಅಂತನೋ? ಸರ್ ಇಲ್ಲ, ಇಲ್ಲಿ ಮೇಜರ್ಲಿ ನಾನು ಏನು ಹೇಳಿದೆ, ನಮ್ಮ ಮಿಸ್ಟೇಕ್ಸೇ ನಾನು ಜಾಸ್ತಿ ಹೇಳಕ್ಕೆ ಟ್ರೈ ಮಾಡ್ತೀನಿ ಸರ್. ಆಡಿಯನ್ಸ್ ನಾನು ಬ್ಲೇಮ್ ಮಾಡಂಗಿಲ್ಲ ಸರ್, ಯಾಕೆಂದರೆ ಅವರು 100 ರೂಪೀಸ್ 200 ರೂಪೀಸ್ ಕೊಡ್ತಾರೆ, ಆಪ್ಷನ್ ಇದೆ ಅವ್ರಿಗೆ. ಸೊ ಅವರಿಗೆ ಬ್ರ್ಯಾಂಡ್ ಕಾನ್ಷಿಯಸ್ ತುಂಬ ಇದೆ ಸರ್. ಬ್ರಾಂಡ್ ಕಾನ್ಷಿಯಸ್ ಅಂತ ಹೇಳಿದ್ರೆ ಸೆಲೆಬ್ರಿಟಿ ಕಾನ್ಷಿಯಸ್ ತುಂಬಾ ಇದೆ ಇತ್ತೀಚೆಗೆ, ಎಸ್ಪೆಷಲಿ ಯಾರು ನೋಡಬೇಕು ಬಿಡಬೇಕು ಅಂದ್ರೆ ಅದ್ರಿಗೆ ತಪ್ಪೇ ಅಲ್ಲ, ಅಬ್ಸಲ್ಯೂಟ್ಲಿ ರೈಟ್. ಇದ್ರ ಮಧ್ಯೆ ಏನು ಅಂದ್ರೆ ನಾನು ಒಂದು ಸ್ಮಾಲ್ ಎಂಕರೇಜ್ಮೆಂಟ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ, ಸ್ಮಾಲ್ ಎಂಕರೇಜ್ಮೆಂಟ್. ಬಟ್ ಅವರು ಮಾಡಿದ್ದಾರೆ. ಕೆಲವೊಂದ್ಸಲ ಏನಾಗ್ಬಿಡುತ್ತೆ, ಇತ್ತೀಚೆಗೆ ಮುಂಚೆ ಮಾಡ್ತಾ ಇದ್ರು, ಇತ್ತೀಚೆಗೆ ಡಿಜಿಟಲ್ ಅಡಿಕ್ಷನ್ಸ್ ಇಂದ ಅದು ತುಂಬಾ ಕಮ್ಮಿಯಾಗಿ ಹೋಗಿದೆ. ಮುಂಚೆ ಸಣ್ಣ ಪುಟ್ಟ ಹೀರೋಗಳಿದ್ರು ಬಂದ್ಬಿಡೋರು ಸರ್. ಇವಾಗ ಏನಾಗಿದೆ, ಡಿಜಿಟಲ್ ಅಡಿಕ್ಷನ್ಸ್ ಆಗಿರೋದ್ರಿಂದ ಅವ್ರನ್ನ ಮನೆಯಿಂದ ಆ ಮೊಬೈಲಿಂದ ಎಳ್ಕೊಂಬರೋ ಶಕ್ತಿಗೆ ತುಂಬೋದು ಹೀರೋಗಳ ಕೈಲಿ ಮಾತ್ರನೇ ಸಾಧ್ಯ ಆಗ್ತಾ ಇದೆ ಆಸ್ ಆಫ್ ನೌ. ಆ 3 ದಿನ ಅಲ್ಲಿಗೆ, ಅದಕ್ಕೆ ಅವರು ಬೇಕಾಗುತ್ತೆ. ಅವ್ರು ಕರ್ಕೊಂಬಂದ್ಮೇಲೆ ಅಲ್ಲಿ ಸಿನಿಮಾ ಚೆನ್ನಾಗಿದೆ, ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದನ್ನ ಆಲ್ರೆಡಿ ನಿಮಗೆ ಗೊತ್ತು, ರೆಕಾರ್ಡ್ಸ್ಗಳು ಏನೇನಾಗಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಈ 10 ಜನ ಹೀರೋಗಳು ಎಲ್ಲ ಪ್ರೊಡ್ಯೂಸರ್ಗೂ ಸಿಗಲ್ಲ, ಎಲ್ಲ ಡೈರೆಕ್ಟರ್ಗೂ ಸಿಗಲ್ಲ. ಈಗ ಒಂದು ಚಾನಲ್ ಈ 10 ಜನ ಹೀರೋ ಹಿಡ್ಕೊಂಡು ಬದುಕಕ್ಕಾಗುತ್ತಾ ಸರ್? ಒಂದು ಪೇಪರ್ ಬದುಕಕ್ಕಾಗತ್ತಾ? ಒಂದು ಸೋಷಿಯಲ್ ಮೀಡಿಯಾ ಬದುಕಕ್ಕಾಗತ್ತಾ? ಇದು ನಂಬ್ಕೊಂಡು ಕಾರ್ಮಿಕರು ಬದುಕಿದೀವಲ್ಲ ಸರ್. ಸಾಧ್ಯನಿಲ್ಲ. ಇಡೀ ಇಂಡಸ್ಟ್ರಿ ನಂಬ್ಕೊಂಡಿರೋದು ಸ್ಟಾರ್ಗಳಿಂದ ಅಲ್ಲ, ಹೊಸಬ್ರು ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿ ಮೂವ್ ಆಗ್ತಿರೋದು. ಬಟ್ ಇಲ್ಲೊಂದು ರಿವರ್ಸ್ ಪ್ರಾಬ್ಲಮ್ ಇದೆ ಸರ್. ಅಷ್ಟೇ ನೀವು ಪ್ರತಿ ಇಂಟರ್ವ್ಯೂ ಪ್ರತಿ ಪೇಪರಲ್ಲೂ ನೋಡಿ, ಮೊನ್ನೆ ಚೇಂಬರಲ್ಲೂ ಹೇಳ್ತಾ ಇದ್ದು ಸ್ಟಾರ್ ಹೀರೋಗಳು ಸಿನಿಮಾ ಮಾಡಬೇಕು ಅಂತ. ಸರ್ ಅವ್ರ ಹೀರೋಗಳೆಲ್ಲ ರೈಟ್ ಪಾತಲ್ಲಿದ್ದಾರೆ. ಆ್ಯಕ್ಚುಲಿ ಅವ್ರ ಮೇಲೆ ಸಿನಿಮಾ ಮಾಡಿದ್ರೆ ಹೊಟ್ಟೋಗ್ಬಿಡುತ್ತೆ ಸರ್. ಅವರು ರೈಟ್ ಪಾತಲ್ಲಿದ್ದಾರೆ, ಗುಡ್ ಸ್ಕ್ರಿಪ್ಟ್ ಹುಡುಕ್ತಿದ್ದಾರೆ, ಗುಡ್ ಟೆಕ್ನಿಷಿಯನ್ ಹುಡುಕ್ತಿದ್ದಾರೆ, ದೇ ಆರ್ ಇನ್ ಅ ರೈಟ್ ಪಾತ್. ನಾವು ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ, ನಮ್ಗೆ ರೈಟ್ಸ್ ಇಲ್ಲ. ಯಾಕೆಂದರೆ ಅವರು ಆ ಜಾಗಕ್ಕೆ ಬರೋದಕ್ಕೆ ಅಷ್ಟು ವರ್ಷದ ಎಫರ್ಟ್ ಇರುತ್ತೆ. ಕರೆಕ್ಟ್. ಅವ್ರ ಮಾರ್ಕೆಟ್ನ ಅವ್ರ ಕೈಯಾರೆ ಹಾಳು ಮಾಡ್ಕೊಳಕ್ಕೆ ರೆಡಿ ಇಲ್ಲ, ಮತ್ತು ಹಾಳು ಮಾಡ್ಕೊಳ್ಳೂಬಾರ್ದು. ಯಾಕೆಂದರೆ ಒಬ್ಬ ಹೀರೋ ಬ್ರಾಂಡ್ ಆಗೋದ್ರಿಂದ ಸಿಕ್ಕಾಬಡೆ ಸರ್ಕಸ್ ಇರುತ್ತೆ, ಸಿಕ್ಕಾಬಡೆ ಸ್ಟ್ರಗ್ಲಿಂಗ್ ಇರುತ್ತೆ. ಅದು ಹೀರೋಗೆ ಮಾತ್ರನೇ ಗೊತ್ತಿರುತ್ತೆ. ದೇ ಆರ್ ರೈಟ್ ಪಾತ್. ನಾನು ಅವ್ರ ಬಗ್ಗೆ ಮಾತಾಡಲ್ಲ ಸರ್. ಮತ್ತು ಇವತ್ತು ನಾವು ಸೆಲೆಬ್ರಿಟಿ ಆಡಿಯನ್ಸ್ ಇದ್ದಾರೆ, ನಿಮಗೆ VIP ಸೆಲೆಬ್ರಿಟಿ ಆಡಿಯನ್ಸು, ಇನ್ನೂ ಏನು ಬೇಕು, ಅವರು ಹೀರೋಗಳಿದ್ರೆ ಮಾತ್ರನೇ ಬರೋದು ಸರ್ ಥಿಯೇಟ್ರಿಗೆ, ಇಲ್ಲಾಂದರೆ ಬರಲ್ಲ ಸರ್ ಅವರು. ಹಾಗೆ ನೋಡಿದ್ರೆ ಸರ್ ಇವಾಗ ನಾನು ಅದಕ್ಕೆ ಅವ್ರನ್ನ ಸೆಲೆಬ್ರಿಟಿ ಆಡಿಯನ್ಸ್ ಅಂತ ಕರಿತೀನಿ, VIP ಆಡಿಯನ್ಸ್ ಅಂತ ಕರಿಬೋದು, ಸ್ಟಾರ್ಡಮ್ ಫ್ಯಾನ್ ಫಾಲೋವರ್ಸ್ ಅಂತಲೂ ಕರಿಬೋದು. ಅವ್ರನ್ನ ಏನು ಬೇಕಾದರೂ ಕರಿಬೋದು. ಅವರು ಹೆಂಗೆ ನಮಗೆ ಸ್ಟಾರ್ಗಳಿದ್ದಾರೋ ಸ್ಟಾರ್ ಆಡಿಯನ್ಸು ಇದ್ದಾರೆ. ಇವಾಗ ಹೀರೋಗಳಿದ್ರೆ ಬರ್ತಾರೆ, ಕರೆಕ್ಟ್, ಇಲ್ಲಾಂದರೆ ಬರಲ್ಲ. ಎಕ್ಸಾಂಪಲ್ ನಿನ್ನೆ ಸರ್, ಆ್ಯಕ್ಚುಲಿ ನನ್ನ ಆತ್ಮೀಯ ಸ್ನೇಹಿತರು ಗ್ಯಾಪಲ್ಲಿ ಸಿಗ್ತದೆ, ಬಟ್ ಅವರು ಸಿನಿಮಾ ಕ್ರೇಜ್ ಇರುವಂಥ ಪೀಪಲ್. ನನಗೆ ಮಲಯಾಳಮಲ್ಲಿ ಆ ಸಿನಿಮಾ ಬರುತ್ತೆ, ಈ ಸಿನಿಮಾ ಬರುತ್ತೆ, ಈ ಲ್ಯಾಂಗ್ವೇಜ್ ಸಿನಿಮಾ ಬರುತ್ತೆ. ಓಕೆ, ಗುಡ್, ಹ್ಯಾಪಿ. ನೀವು ಎಷ್ಟು ಸಿನಿಮಾ ನೋಡಿದ್ದೀರಾ ಸರ್? 6 ತಿಂಗಳಾಗಿದೆ ಅಂದರೆ ನಾನೊಂದು 7 ಸಿನಿಮಾ ನೋಡಿದ್ದೀನಿ ಅಂತ ಹೇಳಿದ್ರು. 7 ಸಿನಿಮಾ ಯಾವ್ಯಾವ ನೋಡಿದ್ದೀನಿ ಅಂತ ಕೇಳಿದೆ. ಸರ್ 7 ಸಿನಿಮಾದಲ್ಲೂ ಅವ್ರು ನೋಡಿರೋ 7 ಸಿನಿಮಾದಲ್ಲೂ ಸ್ಟಾರ್ ಕ್ಯಾಸ್ಟ್. ಸೊ ನೀನು 7 ಸಿನಿಮಾ ನೋಡಿದ್ಯಾ, 7 ಸಿನಿಮಾದಲ್ಲೂ ಸ್ಟಾರ್ ನೋಡಿದ್ದಾನೆ. 140 ಸಿನಿಮಾ ರಿಲೀಸ್ ಆಗಿದೆ. ನಾನು ವಿಕಿಪೀಡಿಯಾ ತೆಗೆದು ತೋರಿಸಿದೆ ಅವ್ರಿಗೆ. ಇದು ಡಾಟಾ. ಓಕೆ, ಈ ಡಾಟಾದಲ್ಲಿ ನೀನು ಹೊಸಬ್ರು ಸಿನಿಮಾ ನೋಡಿಲ್ಲ. ನಿಂತರನೇ 1 ಲಕ್ಷ ಜನ ಮಾಡ್ತಿದ್ದಾರೆ. ಕರೆಕ್ಟ್. 1 ಲಕ್ಷ ಜನ ಮಾಡಿದಾಗ ಎಲ್ಲಿ ಹೊಸ ಹೀರೋ ಬರ್ತಾರೆ, ಎಲ್ಲಿ ಹೊಸಬ್ರು ಬರ್ತಾರೆ, ಮತ್ತೆ ಎಲ್ಲಿ ಹೊಸ ಕಂಟೆಂಟ್, ಆಮೇಲೆ ಹೊಸ ಕಂಟೆಂಟ್ ಇಲ್ಲ ಅಂತ ಹೇಳ್ತಿರಲ್ವಾ. ಇದು ಇನ್ನೊಬ್ರ ಹತ್ರ ಕೇಳಿದೆ, ಸರ್ ನೀವು ವರ್ಷಕ್ಕೆ ಎಷ್ಟು ಸಿನಿಮಾ ನೋಡ್ತೀರಾ ಅಂತ ಕೇಳಿದೆ. ಅವರು ಸರ್ ನಾನು ಮ್ಯಾಕ್ಸಿಮಮ್ ಒಂದು 15 ರಿಂದ 20 ನೋಡ್ತೀನಿ ಸರ್ ಅಂದೆ.
ಥಿಯೇಟ್ರಿಗೆ ಹೋಗಿ ಎಷ್ಟು ನೋಡ್ತೀರಾ? ಥಿಯೇಟ್ರಿಗೆ ಒಂದು 10-12, 8, 9 ನೋಡ್ತೀನಿ. ಇನ್ನೆಲ್ಲ OTT ನೋಡ್ತೀನಿ ಅಥವಾ ಇನ್ನೆಲ್ಲೋ ಅವ್ರ ಆಯ್ಕೆ ಅದು ಒಂದು 20 ಸಿನಿಮಾ ಕನ್ನಡ ಸಿನಿಮಾ ನೋಡ್ತೀನಿ. ಅದರ್ ಲ್ಯಾಂಗ್ವೇಜ್ದು ಒಂದು 10 ಸಿನಿಮಾ ನೋಡ್ತೀನಿ. ಒಂದು 30 ಸಿನಿಮಾ ವರ್ಷಕ್ಕೆ ನೋಡ್ತೀನಿ ಅಂತ ಹೇಳಿದ್ರು. ಆ 30 ಸಿನಿಮಾದಲ್ಲಿ ಮಲಯಾಳಂ ಎಷ್ಟಿರುತ್ತೆ, ತೆಲುಗು ಎಷ್ಟಿರುತ್ತೆ, ತಮಿಳು ಎಷ್ಟಿರುತ್ತೆ? ಮಲಯಾಳಮಲ್ಲಿ ನೋಡಿರೋ ಸಿನಿಮಾ ಅವರು ಈ ವರ್ಷದ ಎಕ್ಸಾಂಪಲ್ ತಗೋಬೇಕಂದ್ರೆ ಮಂಜುಬಲ್ ಬಾಯ್ಸ್, ಆವೇಶಂ ಇವರ ನೋಡಿದ್ರು. ಆವೇಶಂ ಕೇಳಿದೆ, ಆವೇಶಂ ಬಜೆಟ್ ಎಷ್ಟು ಗೊತ್ತಾ, ಅವ್ರು ಯಾರು ಗೊತ್ತಾ, ಪ್ರೊಡಕ್ಷನ್ ಹೌಸ್ ಏನು ಗೊತ್ತಾ ನಿಮಗೆ? ದೇ ಆರ್ ಇನ್ ದ ಟಾಪ್. ಕರೆಕ್ಟ್. ಸೊ ಅಲ್ಲಿ ಎಗೇನ್ ಇವತ್ತಿಗೂ ವಿಕಿಪೀಡಿಯಾ ಈಗ ಯಾರು ನೋಡ್ತಿರೋ ಇಂಟರ್ವ್ಯೂ ತೆಗೆದು ನೋಡಿ, ವಿಕಿಪೀಡಿಯಾ ತೆಗೆದು ನೋಡಿದ್ರೆ ನಮಗಿಂತ ಒಂದು ಪಿಕ್ಚರ್ ಜಾಸ್ತಿ ಇದೆ ಅವ್ರದ್ದು ರಿಲೀಸ್ ಆಗಿರೋದು. 141 ಇದೆ. ಬಟ್ ನಾವು ನೋಡಿರೋದು 3 ಸಿನಿಮಾ ಮಾತ್ರನೇ ಮಾತಾಡ್ತಾ ಇದ್ದೀವಿ. ಆ 3 ಸಿನಿಮಾ ಬಜೆಟ್ ಎಷ್ಟು ಗೊತ್ತಾ ನಿಮಗೆ? ಒಂದೊಂದು 20 ಕನ್ನಡ ಸಿನಿಮಾ ಮಾಡ್ಬೋದು, ಅಷ್ಟು ಬಜೆಟ್ ಇದೆ. ಕರೆಕ್ಟ್. 40 ಕೋಟಿ, 30 ಕೋಟಿ, 60 ಕೋಟಿ ಬಜೆಟ್ ಇದೆ. ನಾವು 2 ಕೋಟಿಗೆ ಸಿನಿಮಾ ಮಾಡ್ತೀವಿ ಸರ್, 3 ಕೋಟಿಗೆ ಸಿನಿಮಾ ಮಾಡ್ತೀವಿ ಸರ್, 4 ಕೋಟಿಗೆ ಹೊಸಬ್ರದ್ದು ಅಷ್ಟೇ ನಾವು ಮಾಡೋದು. ಅಷ್ಟು ರಿಕವರ್ ಆಗ್ತಿಲ್ಲ ಅಂದಾಗ, ಸೊ ನಮಗಿಂತ ಅವ್ರು ತುಂಬಾ ಪ್ರಾಬ್ಲಮ್ ಇದ್ದಾರೆ. ನಮಗೆ ಗೊತ್ತಾಗ್ತಿಲ್ಲ. ನಮಗೆ ಸಕ್ಸಸ್ ಮೂವಿಗಳು ಮಾತ್ರ ಇಲ್ಲಿ ಬರುತ್ತೆ. ತೆಲುಗು ಸಕ್ಸಸ್ ಮೂವೀಸ್ ಮಾತ್ರ ಬರುತ್ತೆ. ತೆಲುಗು ವೀಕ್ಲಿ 2-3 ಮೂವಿ ಬರುತ್ತೆ. ಅಲ್ಲಿ 15, 16, 10 ಸಿನಿಮಾಗಳು ರಿಲೀಸ್ ಆಗುತ್ತೆ. ತಮಿಳಲ್ಲೂ ಸೇಮ್ ಪರಿಸ್ಥಿತಿ ಇದೆ. ನೀವು ಆರಂಭದಲ್ಲಿ ಸಿನಿಮಾ ಮುಗಿದ ತಕ್ಷಣ ಒಂದು ಮಾತು ಹೇಳ್ತೀರಿ, ಅವರ ಒಂದು ತುಂಬ ಬೇಸರದ ಮಾತು ಅದು. ನಾನು ಇನ್ನು ಲೈಫಲ್ಲಿ ಸಿನಿಮಾ ಮಾಡಲ್ಲ, ನಾನು ಮಾಡೋದೇ ಇಲ್ಲ. ಯಾಕಂದರೆ ಇಲ್ಲಿ ಸಾಕಷ್ಟು ತಾರತಮ್ಯ ಇದೆ ಇಂಡಸ್ಟ್ರಿಯಲ್ಲಿ, ಅಷ್ಟೇ ಅಲ್ಲ ಜನ ಬರ್ತಾ ಇಲ್ಲ, ನಾವು ಇನ್ನೂ ಎಂಥ ಸಿನಿಮಾ ಮಾಡಬೇಕು ಅಂತ. ಸೊ ಒಂದು ಕಡೆಗೆ ಹೇಳ್ತಾರೆ ಒಂದಿಷ್ಟು ಜನ, ಅರುಣ್ ನೀನು ಸಿನಿಮಾ ಮಾಡು ಅಂತ ಯಾರು ಹೇಳಿದ್ರು ನಿನಗೆ? ಬಂದು ತಪ್ಪಿಲ್ಲ. ನೀನು ಸಿನಿಮಾ, ನೀನು ಈಗ ಅಲ್ಲೊಂದು 4 ಹೋಟ್ಲಿದೆ, ನನಗೆ ಯಾವ ಹೋಟೆಲ್ ಚೆನ್ನಾಗಿ ತಿಂಡಿ ಮಾಡ್ತಾರೆ, ಯಾವ ಊಟ ಮಾಡ್ತಾರೆ, ನಾನು ಅಲ್ಲೋಗಿ ಮಾಡ್ತೀನಿ. ಅಲ್ಲ ಯಾರಾದ್ರೂ 4 ಜನ ಆ ಹೋಟ್ಲಲ್ಲಿ ಊಟ ಚೆನ್ನಾಗಿದೆ ಅಂತಂದ್ರೆ ನಾನು ಅಲ್ಲೋಗಿ ಊಟ ಮಾಡ್ತೀನಿ, ಹುಡ್ಕೊಂಡು ಹೋಗಿ ಮಾಡ್ತೀವಿ. ಸೇಮ್ ಸಿನಿಮಾ ವಿಚಾರಕ್ಕೆ ಬಂದ್ರೆ ಕೂಡ ಅದೇ. ಒಂದು ಸಿನಿಮಾ ಅದ್ಭುತವಾಗಿತ್ತು ಅಂದ್ರೆ ಮೌಟ್ ಟಾಕ್ ಆಗುತ್ತೆ, ಅಥವಾ ಹುಡ್ಕೊಂಡೋಗಿ ನೋಡ್ತಾರೆ. ನಾವು ಹೇಳ್ತೀವಿ, ಅಥವಾ ಯಾರೋ ಒಬ್ರು ಗೊತ್ತಿಲ್ದಾರೋ, ಸರ್ ಆ ಸಿನಿಮಾ ನೋಡಿದ್ರೆ ನೀವು ನೋಡಿ ಸರ್ ಅಂತ ಹೇಳ್ತಾರೆ. ಹಾಗೆ ಯಾಕೆ ಆ ಥರದ ಸಿನಿಮಾಗಳು ಮಾಡ್ತೀರಿ ಅನ್ನೋದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಇಲ್ಲಿ 2 ಪಾಯಿಂಟ್ ಹೇಳ್ತೀನಿ ಸರ್. ಇದನ್ನ ನೀವು ಆಡಿಯನ್ಸ್ ಹೇಳಿದ್ರೆ ನಾನು ಅಕ್ಸೆಪ್ಟ್ ಮಾಡ್ಬಿಡ್ತೀನಿ. ಓಕೆ, ಫಸ್ಟ್ ಪಾಯಿಂಟ್ ಆಡಿಯನ್ಸ್, ನೀನೇನು ಸಿನಿಮಾ ಮಾಡು ಅಂತ ಹೇಳಿದ್ರೆ ಅವ್ರು ನನಗೆ ಯಾವತ್ತು ಅವ್ರು ಹೇಳೋದು ಇಲ್ಲ, ಕೇಳೋದು ಇಲ್ಲ. ಇಂಡಸ್ಟ್ರಿ ಅವ್ರು ಹೇಳಿದ್ರೆ ಕೇಳಲ್ಲ ಸರ್. ಏನಕ್ಕೆ ಅಂದರೆ ನನ್ನಂಥವನು 300 ಸಿನಿಮಾ ಮಾಡಿದ್ರೆ ಮಾತ್ರ ನೀವು ಬದುಕ್ತೀರಾ. ಹೌದು, ಓಕೆ, ಸಿನಿಮಾನೇ ನಂಬ್ಕೊಂಡಿದ್ಯಾ, ನನ್ನಂತವ್ನು ಮಾಡ್ಲೇಬೇಕು. ಬಿಕಾಸ್ ಆಫ್ ನಿನಗೆ ಗೊತ್ತಿಲ್ಲದೇನೋ ಬೇರೆ ರೂಟ್ ಇಂದ ನಿನಗೆ ಸೋರ್ಸ್ ಅದು. ಒಂದು ಸಿನಿಮಾದ ಎಷ್ಟು ವಿಂಗ್ ಸರ್, 24 ಕ್ರಾಫ್ಟ್. ಸೊ ಅಡ್ವರ್ಟೈಸ್ಮೆಂಟ್ಸ್ಗೆ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಡಿಜಿಟಲ್ ಮೀಡಿಯಾಗೆ ಎಲ್ಲರಿಗೂ ಪ್ರಮೋಷನ್ಗೆ ದುಡ್ಡು ಬರುತ್ತೆ, ಥಿಯೇಟ್ರಿಕಲ್ ದುಡ್ಡು ಬರುತ್ತೆ. ಸೊ ನಿಮಗೆ ಕಾರ್ಮಿಕರಿಗೆ ದುಡ್ಡು ಬರುತ್ತೆ, ಕ್ರಿಯೇಟಿವ್ ಪೀಪಲ್ಗೆ ಬರುತ್ತೆ, ರೈಟಿಂಗ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ, ಓಕೆ, ಆಮೇಲೆ ವೆಹಿಕಲ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ, ಸಿಕ್ಕಾಪಟ್ಟೆ. ಆಮೇಲೆ ಯೂಟ್ಯೂಬಿಗೆ ಫುಟೇಜ್ ಸಿಗುತ್ತೆ, ಇನ್ಸ್ಟಾಗ್ರಾಮಿಗೆ ಆಮೇಲೆ ನೀವು ನಂಬಿ ಆ್ಯಕ್ಚುಲಿ. ಸೊ ಈಗ ನೀವು ಇನ್ಸ್ಟಾಗ್ರಾಮಲ್ಲಿ ಸಾಂಗ್ ಕುಣಿತೀರಲ್ಲ, ಅದು ಯಾರು ಸೊತ್ತದು? ನೀವು ಟ್ರೋಲ್ ಮಾಡಿದಿಲ್ಲ, ಅದೆಲ್ಲ ಯಾರು ಸೊತ್ತು? ನೀವು ಕಾಮಿಡಿ ಬಿಟ್ ಹಾಕ್ತಿಲ್ಲ, ಅದು ಯಾರು ಸೊತ್ತದು? ಸಿನಿಮಾದವ್ರದೇ. ಸಿನಿಮಾದವ್ರದ್ದು ಇಲ್ಲ, ಏನು ಎಂಟರ್ಟೈನ್ಮೆಂಟ್ ಇಲ್ಲ ನಿಮ್ಗೆ. ನಮ್ದನ್ನ ನೀವು ರೀಮಿಕ್ಸ್ ಮಾಡ್ತೀರಾ, ನಮ್ದನ್ನ ರೀಯೂಸ್ ಆಗ್ತೀವಿ, ನಮ್ಮನ್ನ ಬಳಸ್ಕೊಂತಿದೀವಿ. ನಮ್ಮನ್ನ ಬಳಸ್ಕೊಂಡು ನಮ್ಮ ಮೇಲೆ ಚಪ್ಡಿಗಲ್ ಆಗ್ತಿದೆ. ಇವಾಗ ಹೆಂಗಾಗಿದೆ, ನಾವು ಅದನ್ನ ಫ್ರೀಯಾಗಿ ಕೊಡ್ತಾ ಇದೀವಿ ಸರ್ ಕಂಟೆಂಟ್ನ. ಈ ಮೀಡಿಯಾಗೆ, ಇನ್ಸ್ಟಾಗ್ರಾಮ್ಗೆ, ಯೂಟ್ಯೂಬ್ಗೆ ನಾವು ಓಕೆ ನಮ್ದೇನೋ ಪ್ರಮೋಟ್ ಆಗಲಿ ಅಂತ ಕೊಡ್ತಾ ಇದೀವಿ. ಅವ್ರೇನು ಮಾಡ್ತಾರೆ, ಅದನ್ನೇ ನೋಡ್ಕೊಂಡು ಅದನ್ನೇ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಸುಮ್ಮನೆ ಆಗ್ತದೆ. ಅದು ಥಿಯೇಟ್ರಿಗೆ ಕನೆಕ್ಟಿವಿಟಿ ಆಗ್ತಿಲ್ಲ, ಹೀರೋಗಳಿಗೆ ಆಗ್ತಿದೆ, ಹೊಸಬ್ರಿಗೆ ಆಗ್ತಿಲ್ಲ. ಓಕೆ, ನಮ್ಮನ್ನು ಮಾಡು ಅಂತ ಹೇಳ್ತಿಲ್ಲ ಸರ್. ನಾವು ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ, ಏನಕ್ಕೆ ಬೇರೆ ನಿರ್ದೇಶಕರು ಮಾಡಬೇಕು ಅಂದರೆ ಇವರು ಇಂಡಸ್ಟ್ರಿನ ಸರ್ವೈವಲ್ ಮಾಡ್ತಿದ್ದಾರೆ ಸರ್. ನಾನು ಕೇಳಿದ್ರೆ ನಿಮಗೆ, ನಾನೊಂದೇ ಒಂದು ಸೆಮಿನಾರ್ಗೆ ಹೋಗಿದ್ದೆ ಸರ್. ಸೆಮಿನಾರ್ಗೆ ಹೋದಾಗ ಮಾರ್ಕೆಟಿಂಗ್ ಸೆಮಿನಾರ್ ಸರ್. ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ತರೋದು ಫ್ರೀಯಾಗೆ, ಏನೂ ಗ್ಯಾರಂಟಿ ಇಲ್ಲದೆ, ಒಂದು ಪ್ರಾಡಕ್ಟನ್ನು ತೋರಿಸ್ದೆ, ಓನ್ಲಿ ಇಡೀ ವರ್ಲ್ಡಲ್ಲಿ ಒಬ್ಬನ ಕೈಲಿ ಮಾತ್ರನೇ ಸಾಧ್ಯ. ಓನ್ಲಿ ನಿರ್ದೇಶಕ ಮಾತ್ರನೇ ಸರ್. ನಂಬ್ತೀರಾ ಸರ್? ಬರೀ ಮಾತಲ್ಲೇ ಕೋಟಿ ಹಾಕ್ಸೋ ತಾಕತ್ತಿರೋದು ಸರ್. ಇವ್ನು ಯಾವ MBBS ಓದಿ, ಇಂಜಿನಿಯರಿಂಗ್ ಮಾಡಿಲ್ಲ, ಬಿಸ್ನೆಸ್ ಕ್ಲಾಸ್ ಸ್ಟಡೀಸ್ ಅಂತ ಏನು ಹೇಳ್ತೀರಿ, ಅದು ಯಾವ ಯೂನಿವರ್ಸಿಟಿಲೂ ಹೊಡಿರಲ್ಲ. ನಮ್ಮ ಕಾಮನ್ ಬಡವರು ಮಕ್ಕಳು, ರೈತರ ಮಕ್ಕಳು, ಮಿಡಲ್ ಕ್ಲಾಸಿಂದ, ಹಳ್ಳಿಯಿಂದ ಬಂದಿರೋರು ಮಾಡ್ತಾರೆ ಸರ್. ಇವನು ಹೈಯೆಸ್ಟ್ ಮಾರ್ಕೆಟಿಂಗ್ ಮಾಡೋದು, ಹೈಯೆಸ್ಟ್ ಫಂಡ್ ತರಿಸೋದು. ಇವನು ತಂದು ಏನು ಮಾಡ್ತಾನೆ ಗೊತ್ತಾ ಸರ್? ಎಲ್ರಿಗೂ ಹಂಚಿಸ್ತಾನೆ ಸರ್. ಅದನ್ನು ಅವ್ನು ಸ್ಟ್ರಾಟಜಿ ಇಟ್ಕೊತಾನೆ. ಒಳ್ಳೆ ಪ್ರೊಡ್ಯೂಸರ್ ಹುಡುಕಬೇಕು, ಟೆಕ್ನಿಷಿಯನಿಗೆ ದುಡ್ಡು ಕೊಡಬೇಕು, ಆರ್ಟಿಸ್ಟ್ ದುಡ್ಡು ಕೊಡಬೇಕು, ಪ್ರಮೋಷನಿಗೆ ಕೊಡಬೇಕು, ಮೀಡಿಯಾಗೆ ಕೊಡಬೇಕು ಅಂತ ಅವ್ನ ಯೋಚನೆ ಇರುತ್ತೆ. ಸೊ ಇವನ್ನೇ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಇಂಡಸ್ಟ್ರಿ ನಿಂತು ಹೋಗುತ್ತೆ. ಈ ಇಂಡಸ್ಟ್ರಿನ ಡೆವಲಪ್ ಮಾಡ್ತಿರೋದು ಯಾರು ಗೊತ್ತಾ ಸರ್?
ಓನ್ಲಿ ಡೈರೆಕ್ಟರ್ಸ್. ನಿಮ್ಮ ರೆವಿನ್ಯೂ ಪಂಪ್ ಮಾಡೋದೇ ಡೈರೆಕ್ಟರ್ಸ್ ಬಿಟ್ಟು ಇನ್ನೆಲ್ಲೂ ಕಡೆ ಪಂಪ್ ಆಗಲ್ಲ ಸರ್. ಇವತ್ತಿನ ಪ್ರೊಡ್ಯೂಸರ್ನ ಸೃಷ್ಟಿ ಮಾಡಿರೋರು ಯಾರು ಗೊತ್ತಾ ಸರ್? ಒಬ್ಬ ನಿರ್ದೇಶಕನೇ. ಇವತ್ತು ಯಾರು ಇಂಡಸ್ಟ್ರಿಗೆ ಹೊಸ ಪ್ರೊಡ್ಯೂಸರ್ ಬಂದಿದ್ದಾರೆ, ಅವ್ರು ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಬಂದಿರ್ತಾರೆ, ಅವ್ರನ್ನ ತಂದಿರೋದು ಯಾರು ಸರ್? ಒಬ್ಬ ನಿರ್ದೇಶಕನೇ ತಂದಿರೋದು. ಅವ್ರ ನಿರ್ದೇಶಕ ತಂದ್ಮೇಲೆ ಸಕ್ಸಸ್ ಆದ್ಮೇಲೆ ಅವ್ರು ಇಂಡಸ್ಟ್ರಿಯಲ್ಲಿ ಟಾಪ್ ಆಗಿರ್ತಾರೆ ಹೊರತು ಮುಂಚೆ ಏನೂ ಗೊತ್ತಿರಲ್ಲ. ಆ ಡೈರೆಕ್ಟರ್ ಅವ್ರನ್ನ ಎಜುಕೇಟ್ ಮಾಡಿರ್ತಾನೆ, ಹಿಂಗ್ ಮಾಡಬಾರ್ದು ಹಿಂಗ್ ಮಾಡಿರ್ತಾನೆ. ತಪ್ಪು ಎರಡೂ ಇರುತ್ತೆ. ಎರಡು ಹೆಂಗೆ ಅವ್ರು ಹೆಂಗೆ ರಿಸೀವ್ ಆಗ್ತಾರೆ ಅದ್ರ ಮೇಲೆ. ಎರಡನೇದು ಇದು ಆಡಿಯನ್ಸು. ಮೂರನೇದು ಏನಕ್ಕೆ ಮಾಡಬಾರ್ದು ಅನ್ನೋದು ಹೇಳ್ತೀನಿ ಸರ್. ಏನಕ್ಕೆ ಮಾಡಬಾರಲ್ಲ ಅಂತ ಹೇಳಿದೆ ಆ ಟೈಮಲ್ಲಿ ಅಂತ ಹೇಳಿದ್ರೆ, ಸರಿ ಒಂದು ಸಣ್ಣ ಕುಟ್ಟಿ ಕತೆ ಹೇಳ್ತೀನಿ ನಿಮಗೆ. ಒಂದು ಗೌರ್ಮೆಂಟ್ ಸ್ಕೂಲ್ ಇರುತ್ತೆ ಸರ್. ಗೌರ್ಮೆಂಟ್ ಸ್ಕೂಲ್ 100 ಜನ ಸ್ಟೂಡೆಂಟ್ ಇರ್ತಾರೆ ಸರ್. ಅದರಲ್ಲಿ ಪ್ರತಿ ವರ್ಷ 3 ರಿಂದ 4 ಜನ ಮಾತ್ರ ಪಾಸ್ಔಟ್ ಆಗಿ ಹೋಗ್ತಿರ್ತಾರೆ. ಆ ಸ್ಕೂಲ್ಗೆ ನಿಮ್ಮ ಮಕ್ಕಳನ್ನ ಸೇರಿಸ್ತೀರಾ ಸರ್? ಇಲ್ಲ, ಪಾಸ್ಔಟ್ ಆಗಲ್ಲ. ಹಂಗಾದ್ರೆ ಎಲ್ಲ ಮಹೇಶ ಡಲ್ ಇದಾರ ಅಂತ ಸುಮ್ಮನೆ ಆಗ್ಬಿಡ್ತೀವಿ ಅಷ್ಟೇ. ಏನಕ್ಕೆ ಸೇರಿಸಲ್ಲ ಸರ್? ಟೀಚಿಂಗ್ ಇಲ್ಲ ಅಲ್ಲಿ. ಇಲ್ಲೂ ಅಷ್ಟೇ ಸರ್. ಇದೇ ನಮ್ಮ ಇಂಡಸ್ಟ್ರಿ ಸರ್. ಈಗ ಆ ಕುಟ್ಟಿ ಕಥೆಯಲ್ಲಿ ಬರೋ ಇಂಡಸ್ಟ್ರಿನೇ ನಮ್ದು ಸರ್. ಇಲ್ಲಿ ಪಾಸ್ ಆಗಿ ಹೋಗ್ತಿರೋದು ವರ್ಷದಿಂದ 3-4 ಸಿನಿಮಾ ಸರ್. 5 ಸಿನಿಮಾಗಳು ರೆವಿನ್ಯೂ ಪಾಯಿಂಟ್ ಆಫ್, ಕಮರ್ಷಿಯಲ್ ಪಾಯಿಂಟ್ ಆಫ್ ಇಲ್ಲಿ. ಓಕೆ, ಅಂದರೆ ಇದು ಕಮರ್ಷಿಯಲ್ ಪಾಯಿಂಟ್ ಆಫ್ ನಿರ್ಮಾಪಕ ಮಾತ್ರನೇ ಹೇಳಬೇಕು, ಬೇರೆಯವ್ರು ಯಾರೇ ಹೇಳಿದ್ರು ನಾವು ನಂಬಲ್ಲ. ಇಲ್ಲೆಲ್ಲ ಫೇಕ್ ಇರುತ್ತೆ. ಹಾಗಾದ್ರೆ ನಿಮ್ಮ ಪ್ರಕಾರ ನಿಮಗೆ ಆಯ್ತು ಒಂದು ಅನುಭವ. ಭಾಳ ಜನಗಳು ಗೆದ್ದಿದ್ದಾರೆ ಇಲ್ಲಿ ಹೊಸಬ್ರು. ಡೇರ್ ಡೆವಿಲ್ ಮಿಸ್ತಪ್ಪ ಅಂತ ಬಂತು, ಹಾಸ್ಟೆಲ್ ಹುಡುಗರು ಅಂತ ಬಂತು, ಅವರೆಲ್ಲ ಗೆದ್ರಲ್ವಾ? ಅವರೆಲ್ಲ ಹೊಸಬ್ರಲ್ವಾ? ಅವ್ರಿಗೆ ಯಾಕೆ ಸಿಕ್ತು, ನಿಮಗೆ ಯಾಕೆ ಸಿಗ್ಲಿಲ್ಲ? ಇಲ್ಲ, ಬರ್ತೀನಿ ಸರ್. ಆಕ್ಚುಲಿ ಈ ಪಾಯಿಂಟ್ಗೆ ಬರ್ತೀನಿ. ಆಕ್ಚುಲಿ ಸರ್ ನೋಡಿ, ನೀವು ಎರಡು ಎಕ್ಸಾಂಪಲ್ ಕೊಟ್ಟಿದ್ದು. 140 ಸಿನಿಮಾ ರಿಲೀಸ್ ಆಗಿದೆ, ನೀವು 2 ಎಕ್ಸಾಂಪಲ್ ಕೊಟ್ರಿ. ಓಕೆ, ಮತ್ತೆ ಇಲ್ಲೂ ಒಂದಿದೆ ಸರ್. ಇಲ್ಲಿ 3 ವರ್ಗ ಇದೆ ಸರ್. ಆಕ್ಚುಲಿ ಒಂದು ಸ್ಟಾರ್ ಕ್ಯಾಟಗರಿ ವರ್ಗ. ಇವರಿಗೆ ಅವ್ರಿಗೆ ಬಲ ಬೇಡ, ಅವ್ರವರಲ್ಲಿ ಹೊಂದಾಣಿಕೆ ಇದೆ, ಅವ್ರವ್ರು ಮಾಡ್ಕೊತಾರೆ. ಈಗ ದೊಡ್ಡ ಹೀರೋಗಳು ಇನ್ನೊಂದು ಹೀರೋ ಬಂದು ಪ್ರಮೋಟ್ ಮಾಡ್ತಾನೆ, ಆ ಹೀರೋ ಬಂದು ಇನ್ನೊಂದು ಪ್ರಮೋಟ್ ಮಾಡ್ತಾನೆ, ಅವ್ರದ್ದೊಂದು ವಿಂಗ್ ಇದೆ. ಸಣ್ಣ ಪುಟ್ಟವರು ಇವ್ರನ್ನ ಟಚ್ ಮಾಡೋಕ್ಕೆ ಆಗಲ್ಲ ಸರ್. ಓಕೆನಾ? ಇವ್ರಿಗೆ ಒಂದು ಸಪೋರ್ಟ್ ಸಿಗುತ್ತೆ. ಅಂದರೆ ಪ್ರಮೋಷನ್ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. ಈ ಎರಡನೇದಿರುತ್ತೆ ಸರ್. ಕೆಲವು ಹೀರೋಗಳು ಅವ್ರವ್ರೇ ಪ್ರೊಡಕ್ಷನ್ ಮಾಡ್ಕೊಂಡಿದ್ದಾರೆ. ಚಿಕ್ಕ ಸಿನಿಮಾಗಳು, ಅವರು ಹೀರೋ ಆಗಿ ಅವ್ರು ಒಳ್ಳೆತನ ಅದು ಚಿಕ್ಕ ಸಿನಿಮಾಗಳನ್ನ ಮಾಡಿ ಹೆಲ್ಪ್ ಮಾಡಿ ಅವ್ರೂ ರೆವಿನ್ಯೂ ಮಾಡ್ಕೊತಾರೆ. ಆ ಸಿನಿಮಾಗಳನ್ನ ಅವರು ಬೇರೆ ಕರ್ಕೊಂಬಂದು ಅವ್ರ ಜೊತೆಗೆ ಹಾಕೊಂಡು ಪುಷ್ ಮಾಡಿ ಮುಂದಕ್ಕೆ ತಳ್ತಾರೆ. ಅದು ಎಷ್ಟಿದೆ ಸರ್ ಗೊತ್ತಾ ಸರ್? ವರ್ಷಕ್ಕೆ 4 ರಿಂದ 5 ಸಿನಿಮಾ ಸರ್. 2 ಪ್ರೊಡಕ್ಷನ್ ಹೌಸ್ ಮಾತ್ರನೇ ಮಾಡ್ತಿದೆ, 3 ಪ್ರೊಡಕ್ಷನ್ ಹೌಸ್ ಮಾಡ್ತಿದೆ ಸರ್ ಕರ್ನಾಟಕದಲ್ಲಿ. ಓಕೆನಾ? ಇದು ಮ್ಯಾಕ್ಸಿಮಮ್ ಎಷ್ಟು ಸಿನಿಮಾ ಇದೆ? ನೀವು 2 ಎಕ್ಸಾಂಪಲ್ ಹೇಳಿದ್ರಿ. ಇವಾಗ ಅದು 2 ವರ್ಷಕ್ಕೋ 3 ವರ್ಷಕ್ಕೋ ಒಂದು ನಡೆಯುವಂಥ ಜಾಬ್ ಅದು. ಆಯಿತಾ ಸರ್? ಇದನ್ನು ಬಿಟ್ಬಿಡೋಣ. ಇದು ಬಲ, ಇನ್ಫ್ಲೂಯೆನ್ಸು, ಗುಡ್ ಕಂಟೆಂಟು ಏನು ಅಥವಾ ಅದೃಷ್ಟ ಏನು ಬೇಕಾದ್ರೂ ತಿಳ್ಕೊಳ್ಳಿ ಸರ್. ಇದಾಯಿತು ಸರ್. ಇದು ಒಂದತ್ತು, ಈ 2 ಅನ್ಕೊಳ್ಳೋಣ ಸರ್. 4 ಅನ್ಕೊಳ್ಳೋಣ ಸರ್. 5 ಅನ್ಕೊಳ್ಳೋಣ ಸರ್. 15 ಸಿನಿಮಾ ಆಯ್ತು ಸರ್. ಇನ್ನು 285 ಸಿನಿಮಾ ಸರ್. 285 ಸಿನಿಮಾದಲ್ಲೂ ಕಂಟೆಂಟ್ ಇರಲ್ಲ ಸರ್? ಕಂಟೆಂಟ್ ಇರುತ್ತೆ ಸರ್. ಆದರೆ ಆ ಪಿಕ್ಚರಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಇಲ್ಲದೆ ಇರೋದ್ರಿಂದ ಅದಕ್ಕೆ ಜನಕ್ಕೆ ಮುಟ್ಟಲ್ಲ ಸರ್ ಅದು.